ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಡುಗ ವಿಜಯ್ ಗೈಸ್. ಏನು ಗೈಸ್, ಇವತ್ತು ಬೇಗನೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬೇಗ ಎಣ್ಣೆ ಹೊಡಿಯೋಕೆ ಅಂತ ಅಂದ್ಬಿಟ್ಟು ಒಂದು ಕಡೆ ಹೊಂಟ್ಬಿಟ್ಟಿದ್ದೆ ಗೈಸ್. ಯಾಕೆ ಅಂದರೆ ಕಸ ಜಾಸ್ತಿ ಆಗಿತ್ತು, ಕಳೆನಾಶಕ ಹೊಡಿಬೇಕಂತ ಅಮ್ಮನ ಕಡೆಯಿಂದ ಆಯ್ದಾಗಿತ್ತು ಗೈಸ್. ಅದಕ್ಕೋಸ್ಕರ ಎಣ್ಣೆ ಹೊಡೆ ಅಂತ ನಿಂತ್ಕೊಂಡ್ಬಿಟ್ಟೆ. ನಮ್ಮ ಅಡ್ಗೆ ಸಾಲಲ್ಲಾಗಿರ್ಬೋದು, ಹಾಗೆ ನಮ್ಮ ತಂಗಿ ಮಸಾಲಾಗಿರ್ಬೋದು, ಸಿಕ್ಕಾಪಟ್ಟೆ ಕಸ ಆಗ್ಬಿಟ್ಟಿತ್ತು. ಇದನ್ನು ಹೊಡೆದು ಬರೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದೆ ಗೈಸ್. ಮನೆ ಬರ್ತಿದ್ದಂಗೆ ನಮ್ಮಮ್ಮ ನನಗೋಸ್ಕರ ಅಂದ್ಬಿಟ್ಟು ವಾಟರ್ ಮಿಲನ್ನ ಚೆನ್ನಾಗಿ ಹೆಚ್ಚಿಕ್ಬಿಟ್ಟಿತ್ತು ಗೈಸ್. ಅದಕ್ಕೋಸ್ಕರ ನಾನು ಅದನ್ನು ತಿನ್ಕೊಂಡ ಕೂತ್ಕೊಂಡ್ಬಿಟ್ಟಿದ್ದೆ ಗೈಸ್. ವಾಟರ್ ಮಿಲನ್ ತಿನ್ಕೊಂಡ್ಬಿಟ್ಟು ಲೈಟಾಗಿ ಟಿಫಿನ್ ಆಯ್ತು ಗೈಸ್. ಅದೇ ಟಿಫಿನ್ ಮಾಡಲೇಬೇಕು ಅಂತ ನನಗಂತೂ ಜಾಸ್ತಿ ನನ್ನ ತಮ್ಮರಿಗೆ ಅನಿಸಿತ್ತು ಗೈಸ್. ಹಾಗಾಗಿ ಬೇಗ ನಾನು ತರಕಾರಿ ಹೆಚ್ಚ ಅಂತ ನಿಂತ್ಕೊಂಡ್ಬಿಟ್ಟೆ ಗೈಸ್. ಈ ಥರ ಕೆಲಸನ ಒಂದು 4-5 ದಿನ ಅಥವಾ 1-2 ವಾರ, 1 ತಿಂಗಳು ಗಂಟೆ ಮಾಡಿಬಿಟ್ರೆ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಅದನ್ನ ಮಾಡೋದೇ ಬೇಡ ಅನ್ಸೋಗುತ್ತೆ. ಆದರೆ ನಮ್ಮಮ್ಮ ಮಾತ್ರ ಯಾವತ್ತೂ ಕೂಡ ಸಾಕೈತಿ ಬ್ಯಾಡಗೈತಿ ಇದನ್ನ ಬೇಯಿಸತ್ತಿ ಅಂತ ಯಾವತ್ತೂ ಅಂದಿಲ್ಲ. ಯಾವುದು ಕೂಡ ನಮಗೋಸ್ಕರ ಏನೋ ಒಂದು ಮಾತ್ರ ಇರುತ್ತೆ ಗೈಸ್. ಅದಕ್ಕೋಸ್ಕರ ನಮ್ಮಮ್ಮಗೆ ಜಾಸ್ತಿ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ನಾನು ಕೂಡ ಹೆಲ್ಪ್ ಮಾಡೋಕ್ಕೆ ಇಷ್ಟಪಡ್ತೀನಿ ಗೈಸ್. ಈ ಥರನೆಲ್ಲ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಹೆಚ್ಚಿಬಿಟ್ಟು ನಾನು ರೆಡಿ ಮಾಡಿ ಇಕ್ಬಿಟ್ಟೆ ಗೈಸ್. ಇದನ್ನು ಮಾಡಿ ಇಕ್ತಿದ್ದಂಗೆ ನಾವು ಹೊರಗೆ ಹೋಗಿ ಒಳ ಬರ್ತಿದ್ದಂಗೆ ನಮಗೆಲ್ಲರಿಗೂ ರುಚಿಯಾದಂಥ ಟಿಫನ್ನು ರೆಡಿ ಆಗಿಟ್ಬಿಟ್ಟಿತ್ತು ಗೈಸ್. ಹಾಗೆ ಇವತ್ತು ಟಿಫನ್ ಏನಂತ ಅನ್ಕೊಂಡಿದ್ದೆ ಗೈಸ್. ಇವತ್ತು ಟಿಫನ್ ಬಂದ್ಬಿಟ್ಟು ತೋಯಿಸಿ ಮಂಡಕ್ಕಿ ಗೈಸ್. ಈ ತೋಯಿಸಿ ಮಂಡಕ್ಕಿ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮಮ್ಮ ಮಾಡೋದ್ರಿಂದ ಇನ್ನೂ ಇಷ್ಟ ಗೈಸ್. ಇದನ್ನು ತಿನ್ಕೊಂಡ್ಬಿಟ್ಟು ಒಂದು 10 ಮಿನಿಟ್ ಬ್ರೇಕ್ ಆಗಿತ್ತು ಗೈಸ್. ಅಷ್ಟೊತ್ತಿಗೆ ನಮ್ಮಮ್ಮ ನಮಗೋಸ್ಕರ ಹಪ್ಳ ರೆಡಿ ಮಾಡಿತ್ತು ಗೈಸ್. ಮನೆ ಮಾಡಿತ್ತಲ್ಲ ಅದಕ್ಕಂತೂ ಚೆನ್ನಾಗಿ ಬೇರೆದು ಗೈಸ್. ಇದು ಕೆಲಸ ಮುಗಿಯೋದಲ್ಲ ಗೈಸ್. ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್, ನೆಕ್ಸ್ಟ್ ಮೀಟು ಗೈಸ್. ಹಾಗೆ ಇದು ಮೇ ತಿಂಗಳಾಗಿರೋದ್ರಿಂದ ಮೇ ಬ್ಲಾಗ್ ಬಿಟ್ಟಿದೆ ಗೈಸ್ ನಮ್ಮ ಮನೆಯಲ್ಲಿ. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೇನೆ ಗೈಸ್. ಮತ್ತೆ ಸಿಗೋಣ.